488 ಎ ಒಂದು ರಿಜಿಸ್ಟರ್ ಮಾಡ್ಬೇಕಂದ್ರೆ FIR ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಏನಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಪೊಲೀಸ್ ಅವರು ಅರೆಸ್ಟ್ ಮಾಡಂಗಿಲ್ಲ. ದರ್ ಇಸ್ 2 months ಕೂಲಿಂಗ್ ಪೀರಿಯಡ್. ಕಂಪ್ಲೇಂಟ್ ಕೊಟ್ಟದ್ಮೇಲೆ ಆಗ್ಲಿ ಇಲ್ಲ ರಿಜಿಸ್ಟರ್ ಆದ್ಮೇಲೆ 2 months ಇರುತ್ತೆ. ಸೊ ಪೊಲೀಸ್ ಅವರು ಏನ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಅಲ್ಲಿ ಅವರು ನೋಟಿಸ್ ಕಳಿಸ್ಬೇಕಾಗಿರತ್ತೆ. ಈ ಹುಡುಗನ್ಗೆ ಯಾರ್ಯಾರು ಅಕ್ಯೂಸ್ ಮಾಡ್ತಾರೋ ಅಪ್ಪ ಅಮ್ಮ ಸಿಸ್ಟರ್ ಅವ್ರ ಹಸ್ಬೆಂಡು ಅವ್ರಿಗೆಲ್ಲಾನು ನೋಟಿಸು ಕಳಿಸ್ಬೇಕಾಗಿರತ್ತೆ. ನೋಟಿಸು ಕಳ್ಸಿದ್ಮೇಲೆ ಅವ್ರನ್ನ ಕರ್ಸ್ಕೊಂತಾರೆ ಮಾತುಕತೆಗೆ. ಪ್ರಿಲಿಮಿನರಿ ಎಂಕ್ವೈರಿ ಕೌನ್ಸಿಲಿಂಗ್ ಮಾಡ್ತಾರೆ ಪ್ಯಾಚ್ ಅಪ್ಗೆ. ದೇರ್ ಆರ್ ವೆರಿ ಗುಡ್ ಆಫೀಸರ್ಸ್ ಡೂಯಿಂಗ್ ವೆರಿ ಬ್ರಿಲಿಯಂಟ್ ಜಾಬ್. ಅಷ್ಟೇ ಮಿಸ್ಯೂಸು ಆಗತ್ತಲ್ಲಿ. ಇಲ್ಲಿ ಏನಾಗತ್ತಂದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ಬರ್ತಾರಲ್ಲ, ರಿಜಿಸ್ಟರ್ ಮಾಡ್ಕೊಂತಾರಲ್ಲ, ಅಲ್ಲಿ ಅವ್ರು ಹೇಳ್ಬಿಟ್ಟಿರ್ತಾರೆ ಈ ತರ ನಾನು FIR ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ, ಇಷ್ಟು lakhs ಆಫ್ ಅಮೌಂಟ್ ನಿಮ್ಗೆ ಕೊಡಿಸ್ತೀನಿ, ಅದ್ರಲ್ಲಿ ನನ್ಗೆ 20% ನೀವು ಕೊಡ್ಬೇಕಾಗಿರತ್ತೆ ಅಂತ. ಮೇಡಮ್ ಈ ತರನೂ ಆಗತ್ತಾ? ಈ ತರ ಖಂಡಿತ ಆಗ್ತಾ ಇದೆ. ಇವಾಗ ಪೊಲೀಸ್ ಅವ್ರಿಗೆ ಅವ್ರ ಜ್ಯುವೆಲ್ರಿ ಇರತ್ತೆ ಹುಡುಗನ ಮನೇಲಿ, ಆ ಜ್ಯುವೆಲ್ರಿ ಕೊಡಿಸ್ಬೇಕಾದ್ರೂ ಸರ್ಟನ್ ಪರ್ಸೆಂಟೇಜ್ ಅವ್ರಿಗೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಸಿ ಲೆಟ್ ಮಿ ಮೇಕ್ ಸ್ಪೆಸಿಫಿಕ್, ನಾನು ಎಲ್ಲಾ ಪೊಲೀಸು ತಪ್ಪು ಅಂತ ಹೇಳ್ತಾ ಇಲ್ಲ, ಕಂಪ್ಲೇನಬಲ್ ಕೇಸಸ್ ನಾನು ಹೇಳ್ತಾ ಇರೋದು. ಸೊ ನೀವು ಗೋಲ್ಡ್ ರಿಕವರಿ ಮಾಡ್ಕೊಟ್ರು ಹುಡುಗಿಗೆ ಅಲ್ಲಿ ಪರ್ಸೆಂಟೇಜ್ ಹೋಗುತ್ತೆ. ಸೊ ಹುಡುಗಿಯರ್ಗೆ ಸುಮ್ಮನೆ ಏನು ಸಿಗ್ತಾ ಇಲ್ಲ ಅಲ್ಲಿ. ಓಕೆನಾ? ಹೋಗಿನೇ ಅವ್ರಿಗೆ ಸಿಗೋದು.